ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕಿಚನಲ್ಲಿ ವಡೆ ಕರಿ ತೋರಿಸ್ತಾ ಇದ್ದೀನಿ. ಇದು ತಮಿಳ್ನಾಡಲ್ಲಿ ತುಂಬಾ ಫೇಮಸ್. ಹೋಟೆಲ್ಗಳಲ್ಲಿ ಇದನ್ನ ಮಾಡೇ ಮಾಡ್ತಾರೆ ನೋಡಿ. ಇವಾಗ ಇದನ್ನ ಪೂರಿ, ಸೆಟ್ ದೋಸೆ, ಇಡ್ಲಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 1 ಗ್ಲಾಸ್ ಕಡಲೆಬೇಳೆನ ನಾನು ನೆನೆ ಹಾಕೊಂಡಿದ್ದೀನಿ. ನೈಟ್ ಬೇಕಾದ್ರೆ ನೆನೆ ಹಾಕ್ಬೋದು, ಇಲ್ಲ ಮಾರ್ನಿಂಗ್ ಒಂದು 2-3 ಅವರ್ಸ್ ಬಿಫೋರ್ ಎದ್ದಾಗ ನೆನೆ ಹಾಕ್ಬಿಟ್ರೆ ಮಾರ್ನಿಂಗ್ ಮಾಡ್ಕೋಬಹುದು. ಇದು ನೆಂದಿದೆ. ಇದನ್ನ ಸಿಂಪಲ್ ಆಗಿ ವಡೆ ಮಾಡ್ಕೋಬೇಕು, ಈರುಳ್ಳಿ ಎಲ್ಲ ಹಾಕಿ ಮಾಡ್ಕೋಬಾರ್ದು. ನಮ್ಗೆ ಸುಮ್ಮನೆ ಸ್ವಲ್ಪ ಸೋಂಪು ಮತ್ತೆ ಶುಂಠಿ, ಒಂಚೂರು ಚಕ್ಕೆ, ಲವಂಗ, ಇಷ್ಟು ಸಾಲ್ಟ್ ಇದನ್ನ ಸೇರಿಸ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಒಂಚೂರು ಶುಂಠಿ ಸೇರಿಸ್ಕೊಂತ ಇದ್ದೀನಿ. ಒಂದೇ ಒಂದು ಚಿಲ್ಲಿ ಸಾಕಿದ್ರೆ ಹಾಕೋಬಹುದು. ನೋಡಿ, ಒಂದು ಚಿಲ್ಲಿ ಸಾಕೊಂತ ಇದ್ದೀನಿ. ಮತ್ತೆ 1-2 ಪೀಸ್ ಚಕ್ಕೆ, 1-2 ಲವಂಗ ಇಷ್ಟು ಹಾಕೊಂಡು, ಸಾಲ್ಟು, ಸ್ವಲ್ಪ ಸೋಂಪು ಇಷ್ಟನ್ನ ಹಾಕೊಂಡು ಇದನ್ನ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಕಾಳಂಗಂಗೆ ಸ್ವಲ್ಪ ಕಾಣ್ಬೇಕು, ಆ ತರ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ. ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದು ನಿಮ್ಗೆ ತೋರಿಸ್ತೀನಿ. ಈ ಕರಿ ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಹೋಟೆಲ್ಗಳೆಲ್ಲ ಇದನ್ನ ಶಾವ್ಗೆ ಕೂಡ ಕೊಡ್ತಾರೆ. ಇದನ್ನ ನೋಡಿ, ಈ ತರ ಇದೆ. ಇದನ್ನ ನಾವಿವಾಗ ಮಿಕ್ಸಿ ಜಾರಲ್ಲಿ ಹಾಕೊಂಡು ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಜಾರಿಗೆ ಸೇರಿಸ್ಕೊಂಡಿದೀನಿ. ಇವಾಗ ಗ್ರೈಂಡ್ ಮಾಡ್ಕೊಂಡು ತೋರಿಸ್ತೀನಿ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅದಕ್ಕೆ ಸೇರಿಸ್ಕೊಂಡು, ಸಾಲ್ಟ್ ಕಮ್ಮಿ ಇದ್ರೆ ಇಲ್ಲ ಸ್ವಲ್ಪ ಹಾಕೊಳ್ಳಿ. ಸಾಲ್ಟ್ ಆಲ್ರೆಡಿ ನಾವು ಗ್ರೇವಿಗೆ ಹಾಕ್ತಿವಿ, ಅದರಿಂದ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚಿಕ್ಕದಾಗಿ ವಡೆ ಶೇಪ್ ಏನು ಬೇಕಾಗಿಲ್ಲ. ಯಾಕಂದ್ರೆ ನಾವು ಅದನ್ನ ಸ್ಕ್ರಾಂಬಲ್ ಮಾಡ್ಬಿಟ್ಟು ಹಾಕ್ತಿವಿ, ಎಲ್ಲ ಒಡೆದ್ಬಿಟ್ಟು ಪುಡಿ ಮಾಡಿ ಸೇರಿಸ್ಕೊಂತೀವಿ ಗ್ರೇವಿಗೆ. ಸುಮ್ಮನೆ ಒಂದಿಷ್ಟಪ್ಪ ಎತ್ಬಿಟ್ಟು ಅನ್ಶೇಪಲ್ಲಿ ಇದ್ರೂ ಪರವಾಗಿಲ್ಲ, ಎಲ್ಲ ಹಾಕ್ಬಿಟ್ಟು ನಾವು ವಡೆ ತರ ಮಾಡ್ಕೊಳ್ಳೋಣ. ಇದನ್ನ ನಾನು ಚಿಕ್ಕ ಬಾಣ್ಲಿನೇ ಇಟ್ಕೊಂಡಿದೀನಿ. ಇದನ್ನ ಈ ತರ ಕೂಡ ಮಾಡ್ಬೋದು. ಇಲ್ಲ ಅಂದ್ರೆ ನಾವು ರೊಟ್ಟಿ ಮಾಡ್ತೀವಲ್ವಾ, ಆ ತರ ತವಾ ಇಟ್ಬಿಟ್ಟು ತವಾ ಮೇಲೆ 1 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ದಪ್ಪವಾಗಿ ತಟ್ಟಬೇಕು. ಇದನ್ನ ರೊಟ್ಟಿ ತಟ್ಟೋ 2ರಷ್ಟು ದಪ್ಪವಾಗಿ ಇದನ್ನ ತಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬೇಯಿಸ್ಕೊಂಡು ಅದನ್ನ ಆರಿದ್ಮೇಲೆ ಪುಡಿ ಮಾಡಿ ಇಟ್ಕೊಂಡು ಗ್ರೇವಿಗೆ ಸೇರಿಸ್ಕೋಬಹುದು. ಇಲ್ಲ ಈ ತರ ವಡೆ ತರ ಡೈರೆಕ್ಟ್ ಆಗಿ ಫುಲ್ ಆಯಿಲ್ ಅಲ್ಲಿ ಡೀಪ್ ಫ್ರೈ ಮಾಡ್ಕೊಂಡು ಗ್ರೇವಿಗೆ ಯೂಸ್ ಮಾಡ್ಕೋಬಹುದು. ಇದು ಸ್ವಲ್ಪ ತುಂಬಾ ಟೇಸ್ಟಿ ಆಗಿರುತ್ತೆ. ಅದು ಸ್ವಲ್ಪ ಟೇಸ್ಟ್ ಅಲ್ಲೂ ಸ್ವಲ್ಪ ಕಮ್ಮಿ ಟೇಸ್ಟ್ ಇರುತ್ತೆ ಅಷ್ಟೇನೆ. ಅದನ್ನು ಮಾಡ್ಕೋಬಹುದು. ನಾವು ಆಯಿಲ್ ಜಾಸ್ತಿ ಬೇಡ ಅಂದ್ರೆ ಆ ತರ ಮಾಡ್ಕೋಬಹುದು. ನಾವು ಸರಿ ಇದೇ ತರ ಒಂದ್ಸರಿ ಈ ತರ ಮಾಡ್ಕೊಂಡ್ರೆ ಇನ್ನೊಂದ್ಸರಿ ಆ ತರ ಮಾಡ್ಕೋಬಹುದು. ತವಾ ಮೇಲೆ ರೊಟ್ಟಿ ತರ ತಟ್ಬಿಟ್ಟು ತುಂಬಾ ಬೇಯಿಸಬಾರ್ದು. 1-2-3 ನಿಮಿಷ ಒಂದ್ ಸೈಡು, ಇನ್ನೊಂದ್ ಸೈಡು 2-3 ನಿಮಿಷ ಬೇಯಿಸ್ಬಿಟ್ಟು ಆಯಿಲ್ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಅದಾದ್ಮೇಲೆ ಪುಡಿ ಮಾಡಿ ಇಟ್ಕೊಂಡು ಗ್ರೇವಿಗೆ ಸೇರಿಸ್ಕೊಳ್ಳೋದು ಅಷ್ಟೇನೆ. ನೋಡಿ, ಇವಾಗ ಇದು ಇನ್ನೊಂದ್ಸರಿ ಟರ್ನ್ ಮಾಡ್ಕೊಂತೀನಿ. ಈ ತರ ಬಂದಾಗ ನಾನು ರಿಮೂವ್ ಮಾಡ್ಕೊಂಡ್ಬಿಡ್ಬೇಕು. ತುಂಬಾ ಕ್ರಿಸ್ಪಿಯಾಗಿ ಬೇಯಿಸಬಾರ್ದು, ಯಾಕಂದ್ರೆ ಈ ವಡೆನ ನಾವು ಒಡ್ಕೊಂತ ಗ್ರೇವಿಗೆ ಸೇರಿಸ್ತೀವಿ. ಪುಡಿ ಮಾಡಿ ನಾವು ಗ್ರೇವಿನಲ್ಲಿ ಸೇರಿಸ್ತೀವಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಮಾಡಿ ನೋಡಿ. ಇದು ನೋಡಿ, ಇನ್ನೊಂದ್ಸರಿ ಹಾಕಿದೀನಿ, ಸೆಕೆಂಡ್ ಬ್ಯಾಚ್ ಇದು. ನೋಡಿ, ರೆಡಿ ಆಗಿದೆ. ಇವಾಗ ಇದನ್ನ ನೋಡಿ ತೋರಿಸ್ತಾ ಇದ್ದೀನಿ, ರೆಡಿ ಆಗಿದೆ. ಇದನ್ನ ಇವಾಗ ನಾವು ಗ್ರೇವಿ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಸೇರಿಸ್ಕೊಂತ ಇದ್ದೀನಿ. ಆಯಿಲ್ ಸೇರಿಸ್ಕೊಂಡು ಇದಕ್ಕೆ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. 1 ಪೀಸ್ ಚಕ್ಕೆ, 1-2 ಲವಂಗ ಸೇರಿಸ್ಕೊಂಡು ಸ್ವಲ್ಪ ಸೋಂಪು ಈ ಗ್ರೇವಿಗೆ ಮೇಯ್ನು. ಮತ್ತೆ ಕಲ್ಲು ಇದೆಯಲ್ಲ, ಅದನ್ನ ಸ್ವಲ್ಪ ಸೋಂಪು ಪೌಡ್ರ್ ಕೂಡ ಹಾಕ್ಬೇಕು. ಬಿರಿಯಾನಿ ಎಲ್ಲ ಇಷ್ಟ ಹಾಕಿ ಚೆನ್ನಾಗಿ ಆಯಿಲಲ್ಲಿ ಗಮ್ಮನ ತನಕ ಫ್ರೈ ಮಾಡಿಬಿಟ್ಟು 2 ಪುಡಿಯಾಗಿ ಸ್ಮಾಲ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಆನಿಯನ್, ಅದನ್ನ ಸೇರಿಸ್ಕೊಂತ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದ್ಮೇಲೆ 1-2 ಟೊಮೆಟೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಸ್ವಲ್ಪ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಅದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಮೇಲೆ ನಾನು 1-2 ಟೊಮೆಟೊನ ಚೆನ್ನಾಗಿ ಮಿಕ್ಸಿನಲ್ಲಿ ಕ್ರಶ್ ಮಾಡಿ ಇಟ್ಕೊಂಡಿದೀನಿ, ಅದನ್ನು ಸೇರಿಸ್ಕೋಬೇಕು. ಸ್ವಲ್ಪ ಪುದೀನ ಇವಾಗಲೇ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಗಮ್ ಅಂತ ಅರ್ಥ. ಇವಾಗ 2 ಟೊಮೆಟೊನ ಕ್ರಶ್ ಮಾಡಿ ಇದರಲ್ಲಿ ಸೇರಿಸ್ಕೊಂಡು, ಗ್ರೇವಿಗೆ ಇದೆಲ್ಲ ಬೇಕು. ಆಮೇಲೆ ನಾನು 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ನಾನೇ ಮಾಡಿರೋದು ಇದು ರೆಡ್ ಚಿಲ್ಲಿ ಪೌಡ್ರು ಮನೆಯಲ್ಲೇ, ಅದನ್ನ ಸೇರಿಸ್ಕೊಂತ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು 1/4 ಸ್ಪೂನ್ ಧನಿಯಾ ಪೌಡರ್ನು ಸೇರಿಸ್ಕೊಳ್ಳೋಣ ಇದರಲ್ಲಿ. ನೋಡಿ, ಇದೆರಡನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಹಸಿ ಇದ್ರ ಸ್ಮೆಲ್ ಎಲ್ಲ ಹೋಗೋ ತನಕ ಫ್ರೈ ಆದ್ಮೇಲೆ ಸ್ವಲ್ಪ ಬಿಸಿ ನೀರನ್ನ 1-2 ಗ್ಲಾಸ್
ಬಿಸಿ ನೀರನ್ನ ಇದರಲ್ಲಿ ಸೇರಿಸ್ಕೊಂಡು ಕುದಿಯೋಕೆ ಬಿಡಬೇಕು. ಒಂದು 2-3 ನಿಮಿಷ ಕುದ್ಮೇಲೆ ನಂತರ ನೋಡೋಣ. ನೋಡಿ ಇವಾಗ ಇದು ಒಡೆನೆಲ್ಲ ಈ ಥರ ಪುಡಿ ಪುಡಿ ಮಾಡ್ಕೋಬೇಕು. ಸುಮ್ಮನೆ 1/4 ಅಷ್ಟು, ತುಂಬ ಪುಡಿ ಮಾಡಬಾರ್ದು. ಈ ಥರ ನಾನು ತೋರಿಸ್ತಾ ಇದ್ದೇನಲ್ವ ಆ ಥರ ಪುಡಿ ಮಾಡಿಕೊಂಡು ಆ ಗ್ರೇವಿನಲ್ಲಿ ಸೇರಿಸ್ಕೋಬೇಕು. ಗ್ರೇವಿನಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಇದಕ್ಕೆ ನಾನು ತೆಂಗಿನಕಾಯಿ ಹಾಲನ್ನ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡು ರುಬ್ಬಿಟ್ಟು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೋಬೇಕು. ಇದರಲ್ಲಿ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ನೋಡಿ, ಸಾಲ್ಟ್ ನಿಮಗೆ ಅದ್ರಲ್ಲಿ ಸ್ವಲ್ಪ ಸೇರಿಸ್ತಿದ್ದೀವಲ್ವ ಗ್ರೇವಿಗೆ, ಇವಾಗ ನಾನು ಸಾಲ್ಟ್ ಸೇರಿಸ್ಕೊತಾ ಇದ್ದೀನಿ. ಸಾಲ್ಟ್ ಸೇರಿಸ್ಕೊಂಡು ಇದು ತುಂಬ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಲಿಕ್ವಿಡ್ ಆಗಿ ಇವಾಗಿದ್ರೆ ನಿಮಗೆ ಒಂದು ವಿಷಲ್ ಬಂದಮೇಲೆ ಅದು ಗಟ್ಟಿ ಆಗಿಬಿಡುತ್ತೆ. ಬೇಕಾದ್ರೆ ನೀವು ಓಪನಲ್ಲಿ ಕೂಡ ಮುಚ್ಚಿ ಕೂಡ ನೀವು ಬೇಯಿಸ್ಕೋಬೋದು. ಸ್ವಲ್ಪ ಟರ್ಮರಿಕ್ ಸೇರಿಸ್ಕೊತಾ ಇದ್ದೀನಿ. ಇವಾಗ ತೆಂಗಿನ ಹಾಲು ರುಬ್ಬಿಟ್ಕೊಂಡಿದ್ದೀನಿ 1 ಬೌಲು, ಅದನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ 1/2 ಸ್ಪೂನ್ ಸೋಂಪು ಪೌಡ್ರನ್ನ ಅದನ್ನು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸೋಂಪು ಪೌಡ್ರ್ ಇದಕ್ಕೆ ಮೇಯ್ನು. ಫಸ್ಟೇ ಒಗ್ಗರಣೆನಲ್ಲೂ ಸೇರಿಸ್ಕೊಂಡಿದ್ದೀವಿ, ಇವಾಗೂ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ವಿಷಲು ಕೂಗಿಸ್ಕೋಬೇಕು. ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸಾಲ್ಟ್ ಇನ್ನು ಸ್ವಲ್ಪ ಬೇಕಿತ್ತು. ನಾನು ಒಂಚೂರು 1/4 ಸ್ಪೂನ್ ಶುಗರ್ ಸೇರಿಸ್ಕೊತಾ ಇದ್ದೀನಿ. ಈ ಥರ ಖಾರ ಐಟಮ್ಗೆ ತುಂಬ ಸೇರಿಸ್ಬೇಡಿ, ಬೇಕಾದ್ರೆ ಸ್ಕಿಪ್ ಮಾಡಿ. ಶುಗರ್ ಇರೋರೆಲ್ಲ ಅಯ್ಯೋ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ನಾನು ನೋಡಿಬಿಟ್ಟು ಇದನ್ನು ಕ್ಯಾಪು ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್. ನೋಡಿ ಇಡ್ಲಿ ಹಿಂದ್ಗಡೆ ರೆಡಿ ಆಗ್ತಾ ಇದೆ. ನಾನು 1 ಟೈಮ್ ಇಡ್ಲಿಗೆ ಮಾಡ್ತೀನಿ, ಇನ್ನು ನೆಕ್ಸ್ಟು ಪೂರಿಗೆ ಪೂರಿ ಮಾಡ್ಕೊಡ್ತೀನಿ. ಇವಾಗ ನೋಡಿ ರೆಡಿ ಆಗಿದೆ. ಈ ಥರ ಇರುತ್ತೆ ಗ್ರೇವಿ, ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ನೀವು ಮಾಡಿ ನೋಡಿಪ್ಪ, ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಇವಾಗ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪನ್ನ ರುಬ್ಬಕ್ಕೆಲ್ಲ ಸೇರಿಸ್ಬಾರ್ದು. ಇವಾಗ ನೋಡಿ ಇದರಲ್ಲಿ ಹಂಗೆ ಸೇರಿಸ್ಕೊ. ಈ ಥರ ಗಟ್ಟಿಯಾಗಿರ್ಬೇಕು ಗ್ರೇವಿ, ನೀರಿರಬಾರ್ದು. ಇದು ಕಡಲೆಬೇಳೆ ಅಲ್ವಾ, ಅದು ಹಂಗೆ ಹೇಳ್ಕೊಳುತ್ತೆ. ನೋಡಿ ಇಡ್ಲಿನ ಇಟ್ಟು ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬೌಲಲ್ಲಿ. ಈ ಥರ ಗಟ್ಟಿಯಾಗಿದ್ರೆ ಚೆನ್ನಾಗಿರೋದು. ಇದು ಸೆಟ್ ದೋಸೆಗೆ, ಪೂರಿಗೆ, ದೋಸೆಗೆ, ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಗ್ರೇವಿ ರೆಡಿ ಆಗಿದೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ತುಂಬ ದಿನದ ನಂತರ ವಿಡಿಯೋ ಹಾಕ್ತಾ ಇದ್ದೀನಿ, ಲಾಂಗ್ ವಿಡಿಯೋ. ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು, ಮ್ಯಾರೇಜ್ ಫಂಕ್ಷನ್, ಅದರಿಂದ ಹಾಕೋಕ್ಕಾಗಲಿಲ್ಲ. ನೋಡಿ ಗ್ರೇವಿ ರೆಡಿಯಾಗಿದೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ರೊಟ್ಟಿ ಥರ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಡೀಪ್ ಫ್ರೈ ಮಾಡೋದ್ರೂ ಮಾಡ್ಕೋಬೋದು. ಅದು ನಿಮಗೆ ಯಾವ ಥರ ಇಷ್ಟ ಅಂತ ಆ ಥರ ಮಾಡ್ಕೊಳ್ಳಿ. ಇದು ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ. ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.